ವಿವಾಹಿ ನಿರ್ವೃತ್ತೆ ಪ್ರವಿಷ್ಟ ಕೌತುಕಂ ಹರಹ ಪ್ರೇಮೆ ಸಹೋಮಯ ರಾತ್ರಿ ಪ್ರಭಾತಿ ಪುನರುತ್ಥಿತ ಅಂತ ಹೇಳಿ ವಿವಾಹ ಆದ್ಮೇಲೆ ಈ ಶಿವಪಾರ್ವತಿಯಲ್ಲಿ ವಿಹಾರವನ್ನು ಮಾಡಿದರು. ಈ ಪ್ರಸಂಗದಲ್ಲಿ, ಕಲ್ಯಾಣ ಪ್ರಸಂಗದಲ್ಲಿ ಸಾಮಾನ್ಯವಾಗಿ ನಮಗೆ ಮುಖ್ಯವಾದ ಘಟ್ಟ ಯಾವುದು? ಕಲ್ಯಾಣ ಧಾರೆ, ಕಲ್ಯಾಣ ಆಗಬೇಕು, ಮಂಗಲ ಧಾರಣೆ ಆಗಬೇಕು. ಅದಾದ್ಮೇಲೆ ಮುಖ್ಯವಾದದ್ದು ಭೋಜನ, ಅದು ಬೇಕೇ ಬೇಕು ನಮಗೆ. ಅದನ್ನು ಪುರಂದರದಾಸರು ವರ್ಣನೆ ಮಾಡ್ತಾರೆ. ಏನಿತ್ತು ಶಿವಪಾರ್ವತಿಯರ ವಿವಾಹದಲ್ಲಿ, ಹೇಗಿತ್ತು ಊಟ, ಹೇಗೆಲ್ಲ ವೈಭವಗಳಿತ್ತು ಅಂತ ವರ್ಣನೆ ಮಾಡ್ತಾರೆ. ಭಕ್ಷ್ಯ ಪಾಯಸ ಕೃತ ಮೃಷ್ಟಾನ್ನ, ಮಧುಮಕ್ಕಳೆಲ್ಲರ ಪಂಕ್ತಿಯಲ್ಲಿ ಚಿತ್ರಾನ್ನಗಳಿಂದ ವಿಪ್ರರಿಗೆ ಉಣಿಸಿದ. ಬೇಕಾದ ರೀತಿಯಲ್ಲಿ ಭಕ್ಷ್ಯಗಳು, ಪಾಯಸಗಳು, ತುಪ್ಪವನ್ನು ಬೇಕಾದ ಹಾಗೆ ಸುರಿತಾ ಇದ್ರ. ಎಲ್ಲ ಪಂಕ್ತಿಯಲ್ಲಿ ಬೇಕಾದ ರೀತಿಯಲ್ಲಿ ಎಲ್ಲ ಅವರಿಗೆಲ್ಲ ಬಡಿಸಿ, ಚಿತ್ರಾನ್ನ, ಮೊಸರನ್ನ ಎಲ್ಲವೂ ಇತ್ತು ಅಂತ ಇಟ್ಕೊಳ್ಳಿ. ಚಿತ್ರಾನ್ನಗಳಿಂದ ವಿಪ್ರರಿಗೆ ಉಣಿಸಿದ, ಎಲ್ಲ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿದ್ರು. ಇಷ್ಟಾದ ಮೇಲೆ ಉಡುಗೊರೆ ಕೊಡಬೇಕಲ್ಲ. ಏನು ಉಡುಗೊರೆ ಕೊಟ್ಟರು? ಯಾರೇನು ಉಡುಗೊರೆ ಕೊಟ್ಟರು? ಲಕ್ಷ್ಮೀನಾರಾಯಣರು ಶಿವಪಾರ್ವತಿಯರಿಗೆ ಒಂದು ಒಳ್ಳೆಯ ಉಡುಗೊರೆಯನ್ನು ಕೊಟ್ಟರಂತೆ. ಸಣ್ಣಂಚಿನ ಸೀರೆ, ಚಿನ್ನದ ಸೆರಗಿನ ಉನ್ನತ ದಿವ್ಯಾಂಬರವು. ಒಂದು ಸಣ್ಣ ಅಂಚಿನ ಸೀರೆ, ತುಂಬಾ ಅಗಲ ಬಾರ್ಡರ್ನ ಸೀರೆ ಅಲ್ಲ, ಸಣ್ಣ ಅಂಚಿನ ಸೀರೆ, ಚಿನ್ನದ ಸೆರಗು, ಅದು ಗೋಲ್ಡನ್ ಸೆರಗು ಇರುವಂತಹ ಸೀರೆ. ಸಾಮಾನ್ಯವಾದ ಸೀರೆಯಲ್ಲ ಇದು, ಲೋಕದ ಸೀರೆಯಲ್ಲ, ದಿವ್ಯಾಂಬರ, ದೇವಲೋಕದ ಅಂಬರ, ಅದು ದೇವಲೋಕದ ವಸ್ತ್ರ. ಅದು ಅಂತಹ ವಸ್ತ್ರವನ್ನ ಶಿವಪಾರ್ವತಿಯರಿಗೆ ಉಡುಗೊರೆಯನ್ನಾಗಿ ಲಕ್ಷ್ಮೀನಾರಾಯಣ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬ್ರಹ್ಮದೇವರು ಉಡುಗೊರೆಯನ್ನು ಕೊಟ್ಟರಂತೆ. ಬ್ರಹ್ಮದೇವರು ಜವಳಿಯನ್ನು ಹೊದಿಸಿದರು. ಕನ್ನಡಧರನಿಗೂ ಪಾರ್ವತಿಗೂ ಆ ಬ್ರಹ್ಮದೇವರು ಕೂಡ ಜವಳಿಯನ್ನ, ವಸ್ತ್ರವನ್ನ ಕೊಟ್ಟರಂತೆ. ಮಿತ್ರೆ ಮೇನಕಾದೇವಿ ಮುತ್ತಿನ ಹಸೆ ಇಟ್ಟು ತಟ್ಟೆಯಲ್ಲಿ ಹೊಸ ಮುತ್ತು ತುಂಬಿ, ಒಂದು ಬಾಗಿನ ಕೊಡಬೇಕಾದ್ರೆ ಮೊರದಲ್ಲಿ ಇಟ್ಟು ಬಾಗಿನವನ್ನು ಕೊಡ್ತಾರೆ. ಎಂತಹ ಮೊರ ಅದು, ಎಂತಹ ಬಾಗಿನ ಅದು! ಮುತ್ತಿನ ಆ ಬಾಗಿನವನ್ನು ಕೊಟ್ಟರು ಅಂತ ಹೇಳ್ತಾರೆ. ಮುತ್ತುಗಳಿಂದ ಅಲಂಕೃತವಾಗಿರುವಂತಹ ಆ ಮೊರದಲ್ಲಿ ಆ ಒಂದು ಬಾಗಿನವನ್ನು ಇಟ್ಟು ಪಾರ್ವತಿಗೆ ಕೊಟ್ಟರು ಅಂತ ಹೇಳಿ ಈ ರೀತಿಯಾಗಿ ಉಡುಗೊರೆಯನ್ನು ಕೊಟ್ಟರು ಅಂತ ಹೇಳ್ತಾರೆ. ಅಷ್ಟಾದ ಮೇಲೆ ರಿಟರ್ನ್ ಗಿಫ್ಟ್ ಇದೆ. ಇದು ಇವಾಗಿನ ಟ್ರೆಂಡ್ ಅಲ್ಲ, ಆವಾಗಿನ ಟ್ರೆಂಡ್. ಶಿವನು ಕೂಡ ಭಗವಂತನಿಗೆ, ವಿಷ್ಣುವಿಗೆ ಒಂದು ಉಡುಗೊರೆ ಕೊಟ್ಟಂತೆ. ಸಾರವಾಳಿಯ ಸೀರೆ, ಹೂವಿನ ಸರಗಳು ಬೇಗನೆ ಶಿವ ತರಿಸಿದನು. ಲಕ್ಷ್ಮೀ ಸರಸ್ವತಿ ದೇವಿಯರಿಗಿತ್ತನು ಅತ್ಯಂತ ಅಧಿಕ ಸಂಭ್ರಮದಿಂದ. ಬಂದಂತ ಹೆಣ್ಮಕ್ಳಿಗೆಲ್ಲ ಏನಾದ್ರೂ ಕೊಡ್ಬೇಕಲ್ವ? ಕೊಟ್ರೆ ಅದೇ ಮದುವೆ ಚೆನ್ನಾಗಿದ್ರಿ, ನಮ್ಗೆಲ್ಲ ಗಿಫ್ಟ್ ಕೊಟ್ರು ಅಂತ ನಾವೆಲ್ಲ ಮನೆಗೆ ಬಂದು ನೋಡ್ತೇವೆ. 1000 ಗಿಫ್ಟ್ ಬಂದ್ರು ಕೂಡ ಏನೋ ಡಬ್ಬ ಕೊಟ್ಟರು ನಮ್ಗೆ ಸಂತೋಷ ಅಲ್ವಾ? ಹಾಗೆ ಶಿವನು ಕೂಡ ಬಂದಂತಹ ಈ ಮುತ್ತೈದವರು, ಎಂತಹ ಮತ್ತೆ ಲಕ್ಷ್ಮಿ, ಸರಸ್ವತಿ ಇವರೆಲ್ಲ ಬಂದಿದ್ದಾರೆ ಮದುವೆಗೆ, ಇವರಿಗೆಲ್ಲ ಏನಾದ್ರೂ ಕೊಡ್ಬೇಕಲ್ಲ ಅಂತ ಹೇಳಿ ಸಾರವಾಳಿಯ ಸೀರೆ, ರೇಷ್ಮೆ ಸೀರೆ ತರಿಸಿದ್ದಂತೆ. ಸೀರೆಯನ್ನು ತರಿಸಿ ಹೂವಿನ ಸರವನ್ನ, ಆ ಹೂವಿನ ಮಾಲೆಗಳನ್ನೆಲ್ಲ ಹಾಕಿ ಅವರಿಗೆಲ್ಲ ಸೀರೆಯನ್ನು ಕೊಟ್ಟು ಅವರಿಗೆಲ್ಲ ಉಪಚಾರವನ್ನು ಮಾಡಿದ. ಅತ್ಯಂತ ಅಧಿಕ ಸಂಭ್ರಮತಿ ಅವರಿಗೆಲ್ಲ ಕೊಟ್ಟು ಸಂಭ್ರಮ ಪಟ್ಟ ಶಿವನು ಕೂಡ ಅಂತ ಹೇಳಿ ಶಿವಪಾರ್ವತಿಯರು ಕೂಡ ಅವರಿಗೆ ಉಡುಗೊರೆಯನ್ನು ನೀಡಿದರು ಅಂತ ಹೇಳಿ ಇದನ್ನೆಲ್ಲವನ್ನು ಕೂಡ ಪುರಂದರದಾಸರು ಉಲ್ಲೇಖವನ್ನು ಮಾಡ್ತಾರೆ. ಶಿವಪಾರ್ವತಿಯರ ಈ ಕಲ್ಯಾಣದ ಕಥೆಯನ್ನ ಎಲ್ಲವನ್ನು ಕೇಳಿಯಾಯ್ತು ನಾವೀಗ. ಆ ಪಾರ್ವತಿ ದೇವಿ ಹೇಗೆ ತಪಸ್ಸನ್ನು ಮಾಡಿದ್ದು, ಶಿವ ಹೇಗೆ ಒಲಿದ್ದ, ಹೇಗೆ ಕಲ್ಯಾಣ ಆಯಿತು, ಕಲ್ಯಾಣದ ಆ ಪ್ರಸಂಗಗಳೆಲ್ಲ ಹೇಗಿತ್ತು, ಈ ಕಥೆಯನ್ನ ಕೇಳಿದರೆ ನಮಗೇನು ಫಲ? ಈಗ ಕಟ್ಟ ಕಡೆಯದಾಗಿ ಕಾಣುವ ಪ್ರಶ್ನೆ ನಮ್ಗದೊಂದೇ, ನಮ್ಗೇನು ಲಾಭ? ಇದಕ್ಕೂ ಒಳ್ಳೆಯ ಫಲವನ್ನು ಪುರಂದರದಾಸರು ಹೇಳ್ತಾ ಇದ್ದಾರೆ. ಮುತ್ತೈದೆ ಹೇಳಿದರೆ ಇಟ್ಟೋಲೆ ಸ್ಥಿರವಾಗಿ, ಅಕ್ಷಿಲ್ಲದವನು ಹೇಳಿದರೆ ಅಕ್ಷಿಯೂ ಬರುವುದು. ಈ ಒಳ್ಳೆಯ ಮುತ್ತೈದೆಯನ್ನು ಕೇಳಿದರೆ ಅವರ ಇಟ್ಟೋಲೆ ಅಂದ್ರೆ ಅವರ ಆ ಓಲೆ ಭಾಗ್ಯ ಅದು ಸ್ಥಿರವಾಗಿ ನಿಲ್ತದೆ. ಅಕ್ಷಿಲ್ಲದವನು ಹೇಳಿದರೆ ಅಕ್ಷಿಯೂ ಬರುವುದು. ಯಾರು ಕಣ್ಣಿಲ್ದಿದ್ದವರು ಇದನ್ನ ಹೇಳಿದರೆ ಕೇಳಿದರೆ ಅವರಿಗೆ ಕಣ್ಣು ಬರುತ್ತೆ ಅವನಿಗೆ. ಬಡವರು ಹೇಳಿದರೆ ಹೆಚ್ಚಿನ ಪದವಿ ಸೇರುವುದು. ಬಡವರು ಯಾರಾದರೂ ಇದನ್ನು ಹೇಳಿದರೆ ಅವರಿಗೆ ಒಳ್ಳೆಯ ಸ್ಥಾನಮಾನ, ಸಂಪತ್ತೆಲ್ಲ ಒದಗಿ ಬರ್ತದೆ. ಬರಡು ಹೇಳಿದರೆ ಅಂದೆನ್ನೆತ್ತಿ ಕೊಂಬುಗಳು,
ಮಕ್ಕಳಾಗದಿದ್ದವರು ಬಂಜೆಯರು ಶಿವನ ಈ ಪಾರ್ವತಿಯ ಕಥೆಯನ್ನು ಹೇಳಿದರೆ ಅವರಿಗೆ ಮಕ್ಕಳಾಗ್ತದೆ. ಅವರಿಗೆ ಹೇಳವ ಕೇಳಿದರೆ ನಡೆಯುವವರು, ಕಾಲಿಲ್ಲದವನು ಕುಂಟ ಇದನ್ನೇನಾದ್ರೂ ಕೇಳಿದರೆ ಅವನಿಗೆ ಕಾಲು ಬರುತ್ತೆ. ಅವನಿಗೆ ಮದುವೆ ಇಲ್ಲದವರು ಹೇಳಿದರೆ ವಿವಾಹ ಬದುಕುತ್ತಾ ಕಂಕಣ ಬರುವುದು. ಯಾರಿಗೆ ವಿವಾಹವಾಗ್ಲಿಲ್ವೋ ಅವರು ಈ ಕಥೆಯನ್ನ ಕೇಳಿದರೆ ಅವರಿಗೆ ಕಂಕಣ ಭಾಗ್ಯ ಒಲಿದು ಬರ್ತದೆ. ಇಷ್ಟೆಲ್ಲ ಫಲವನ್ನು ಹೇಳಿದ್ದಾರೆ. ಹಾಗಾಗಿ ಶಿವ ಪಾರ್ವತಿಯರ ಈ ಕಥೆಯನ್ನ ಕೇಳಿದರೆ ನಮ್ಮ ಬದುಕು ಮಂಗಳವಾಗ್ತದೆ. ಅದು ಯಾವುದೇ ರೀತಿಯಲ್ಲಿ ನಮಗೆ ಕಣ್ಣು ಕಾಣ್ತಾ ಇಲ್ವೋ, ಕಿವಿ ಕೇಳಿಸ್ತಾ ಇಲ್ವೋ, ಅಥವಾ ಬುದ್ಧಿ ಚೆನ್ನಾಗಿಲ್ವೋ, ಅಥವಾ ನಮ್ಮ ಮದುವೆ ಆಗ್ಲಿಲ್ವೋ, ನಮ್ಮ ಬದುಕಿನಲ್ಲಿ ನಮ್ಮ ಸಂತೋಷಕ್ಕೆ ಏನೆಲ್ಲ ಬೇಕೋ ಅದೆಲ್ಲವೂ ಕೂಡ ಶಿವ ಪಾರ್ವತಿಯರ ಕಥೆಯನ್ನು ಕೇಳಿದರೆ ನಮಗೆಲ್ಲವೂ ಕೂಡ ಅದು ಸಿಗುತ್ತೆ ಅನ್ನುವ ಈ ಫಲಶ್ರುತಿಯನ್ನು ಪ್ರಬಲದ ಉಲ್ಲೇಖ ಮಾಡ್ತಾರೆ. ಈ ಕಥೆಯನ್ನು ಯಾವಾಗ ಕೇಳಬೇಕು, ಈ ಕಥೆಯನ್ನು ಯಾವಾಗ ಕೇಳಿದ್ರೆ ಇದಕ್ಕೆ ಹೆಚ್ಚು ಫಲ ಅನ್ನೋದನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಸೋಮವಾರ, ಅಮಾವಾಸ್ಯೆ, ಶಿವರಾತ್ರಿ, ಪೌರ್ಣಿಮೆ, ಪಾಡ್ಯವು ಮನೆ ಮಂದಿಯೆಲ್ಲ ಸೋಮಶೇಖರನ ವಿವಾಹ ಕೇಳಿದರೆ ಬೇಡಿದ ಇಷ್ಟಾರ್ಥ ಕೊಡುವನು. ನೋಡಿ, ಸೋಮವಾರ, ಇವತ್ತು ಸೋಮವಾರ, ಅಮಾವಾಸ್ಯೆ, ಶಿವರಾತ್ರಿ, ಪೌರ್ಣಿಮೆ, ಪಾಡ್ಯ, ಇವತ್ತು ಪಾಡ್ಯ, ಇವತ್ತು ಸೋಮವಾರ ಸಿಕ್ಕಿದೆ, ಪಾಡ್ಯ ಸಿಕ್ಕಿದೆ. ಈ ದಿವಸದಲ್ಲಿ ಈ ಕಥೆಯನ್ನ ಹೇಳಿದರೆ ಇಷ್ಟಾರ್ಥವನ್ನು ಕೊಡುವವನು. ನಮಗೆಲ್ಲ ಏನು ಇಷ್ಟಾರ್ಥ ಉಂಟ, ಎಲ್ಲ ಇಷ್ಟಾರ್ಥವನ್ನು ಕೂಡ ಶಿವಪಾರ್ವತಿಯರು ಅದನ್ನೆಲ್ಲ ನಿಮಗೆಲ್ಲ ನೀಡುತ್ತಾರೆ. ಇವೆಲ್ಲ ವಿಶ್ವಾಸದಿಂದ ಇವತ್ತು ಮನೆಗೆ ಹೋಗಬಹುದು. ನಾವಿವತ್ತು ಸೋಮವಾರ ಶಿವನ ಕಥೆಯನ್ನು ಕೇಳಿದ್ದೇವೆ, ಅಧಿಕ ಮಾಸ ಕೇಳಿದ್ದೇವೆ, ಅಧಿಕ ಇಷ್ಟಾರ್ಥವನ್ನ ನಮಗೆಲ್ಲ ಶಿವಪಾರ್ವತಿಯರು ನೀಡುತ್ತಾರೆ. ಚಂದ್ರಶೇಖರ ಪಾರ್ವತಿ ದೇವಿ ಮದುವೆ ಚಂದದಿಂದ ಕೇಳಿದರೆ ತಂದೆ ಪುರಂದರ ವಿಠಲ ತಾನೊಲಿದು ಕುಂದದೆ ಭಾಗ್ಯ ಕೊಡುವನ್ನು, ನಮ್ಮೆಲ್ಲರ ಭಾಗ್ಯವನ್ನ ಆ ಪುರಂದರ ವಿಠಲ ನಮಗೆ ನೀಡುತ್ತಾನೆ ಅಂತ ಹೇಳಿ ಈ ರೀತಿಯಾಗಿ ಶಿವಪಾರ್ವತಿಯರ ಕಲ್ಯಾಣದ ಪ್ರಸಂಗವನ್ನ ನಮ್ಮ ಬದುಕಿನಲ್ಲಿ ನಾವು ಯಾವಾಗಲೂ ಚಿಂತನೆಯನ್ನು ಮಾಡಬೇಕು. ನಮ್ಮ ಬದುಕಿನ ಎಲ್ಲ ಕಷ್ಟ ನಷ್ಟಗಳನ್ನು ಕೂಡ ಪರಿಹರಿಸಿ ಇಷ್ಟಾರ್ಥಗಳೆಂದರೆ ಯಾವುದು ಅಂತಂದ್ರೆ ಸುಮ್ಮನೆ ಯಾವುದ್ಯಾವುದೋ ಬೆಳೆದಿರುವಂತಹ ಇಷ್ಟಾರ್ಥಗಳೆಲ್ಲ ನಮಗೆ ನಮ್ಮ ಬದುಕಿನ ನಿಜವಾದ ಸುಖ ಅಂತ ಏನಿದೆ. ಸುಖ ಅಂದ್ರೆ ನಾವು ಅಂದುಕೊಂಡಂತಂತೂ ಸುಖ ಅಲ್ಲ. ನಾವು ಈ ಲೋಕದಲ್ಲಿ ಯಾವುದೋ ಸುಖವನ್ನು ಬೆನ್ನಟ್ಟಿ ಹೋಗ್ತೇವೆ, ಆದ್ರೆ ಅದು ಸುಖ ಅಂತ ಅನಿಸಿಕೊಳ್ಳುವುದಿಲ್ಲ. ಯಾಕದು ಸುಖ ಅಂತ ಅನಿಸಿಕೊಳ್ಳುವುದಿಲ್ಲ ಅಂತ ಹೇಳಿದರೆ, ಮೊದಲು ತೋರುತ್ತಲಿದೆ ಮಧುರ ವಿಷಯ ಸುಖ. ಲೋಕದಲ್ಲಿ ನಿಮಗೆ ಕಾಣುವಂತಹ ಸುಖ ಪದಾರ್ಥಗಳಲ್ಲಿ ಮೊದಲು ನಮಗೆ ಸುಖ ಅಂತ ಅನಿಸುತ್ತೆ. ಆ ವಿಷಯ ಪದಾರ್ಥಗಳಲ್ಲಿ ಕಡೆಯಲ್ಲಿ ದುಃಖ ಅನೇಕ. ಆದರೆ ಮನೆಯಲ್ಲಿ ಅದರ ಪರಿಣಾಮ ಏನು? ದುಃಖವೇ. ಹಾಗಾಗಿ ನಮಗೆ ಈ ಸುಖ ನಮಗೆ ಬೇಡ, ಶಾಶ್ವತವಾದ ಸುಖ ಸಿಗಬೇಕು ನಮಗೆ. ಆ ಸುಖ ಸಿಕ್ಕಿದರೆ ಆ ಸುಖ ನಮ್ಮನ್ನು ಬಿಟ್ಟು ಹೋಗಬಾರದು. ಅಂತಹ ಶಾಶ್ವತ ಸುಖ ಯಾವುದು ಅಂದ್ರೆ ಅದು ಮೋಕ್ಷ ಸುಖ ಅಂತ ಹೇಳ್ತಾರೆ. ಅಂತಹ ಮೋಕ್ಷ ಸುಖವನ್ನ ಹೊಂದುವ ಆ ಫಲವನ್ನ ನಾವು ಶಿವಪಾರ್ವತಿಯರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಾಳಿನ ಉಪನ್ಯಾಸ ಯಾವ ಕಲ್ಯಾಣ ಅನ್ನೋದನ್ನ ಇದೇ ವೇದಿಕೆಯಲ್ಲಿ ನಾವು ಅದನ್ನು ಕಾತರದಿಂದ ಕೇಳೋಣ. ಅದನ್ನು ಸಸ್ಪೆನ್ಸ್ ಆಗಿ ಇಟ್ಟಿದ್ದೇವೆ. ಎಲ್ಲರೂ ಮತ್ತೆ ನಾಳೆ ಈ ವೇದಿಕೆ ಹೇಳ್ತಾ